ओम शांति। मीठे बच्चे, तुम दिल से बाबा बाबा कहो तो ಖುಷಿ में ರೋಮಾಂಚ ಕಡೆ हो जाएंगे। ನೀವು ಹೃದಯಪೂರ್ವಕವಾಗಿ ಶಿವಬಾಬಾ ಅಂತ ಹೇಳ್ತಾ ಇರಿ, ಖುಷಿನಲ್ಲಿ ನೀವು ರೋಮಾಂಚನ ಆಗ್ತಾ ಇರ್ತೀರ। ಖುಷಿ ಮೇ ರಹೋ ತೋ ಮಾಯಾಜೀತ್ ಬನ್ ಜಾಯೆಂಗೆ। ಖುಷಿನಲ್ಲಿದ್ದಾಗ ಮಾಯಾಜೀತರು ಕೂಡ ಆಗ್ಬಿಡ್ತೀರಾ। प्रश्न: बच्चों को किस एक बात में मेहनत करनी है, लेकिन खुशी और याद वही आधार है। ಮಕ್ಕಳು ಯಾವ ಮಾತಿನಲ್ಲಿ ಪರಿಶ್ರಮ ಪಡಬೇಕು, ಆದರೆ ಖುಷಿ ಮತ್ತು ನೆನಪಿಗೆ ಅದೇ ಆಧಾರ ಆಗಿದೆ। ಉತ್ತರ ಇದೆ, ಆತ್ಮಾಭಿಮಾನಿ ಬನ್ನೆ ಮೇ ಹಿ ಮೆಹನತ್ ಲಗ್ತಿ ಹೈ। ಆತ್ಮಾಭಿಮಾನಿಗಳಾಗೋದ್ರಲ್ಲೇನೆ ಕಷ್ಟ ಅನ್ಸುತ್ತೆ, ಲೇಕಿನ್ ಇಸಿ ಮಿಸೆ ಖುಷಿ ಕಾ ಪಾರ ಚಡ್ತಾ ಹೈ। ಇದರಿಂದನೇ ಖುಷಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ। ಮೀಠೆ ಬಾಬಾ ಯಾದ್ ಆತಾ ಹೈ, ಮಧುರವಾದ ಬಾಬಾ ಅವರು ನಮಗೆ ನೆನಪಿಗೆ ಬರ್ತಾ ಇರ್ತಾರೆ। ಮಾಯಾ ತುಮೆ ದೇಹಾಭಿಮಾನ ಮೇಲೆ ಲಾತಿ रहेंगे। ಮಾಯೆ ಅನ್ನೋದು ನಿಮ್ಮನ್ನ ದೇಹಾಭಿಮಾನದಲ್ಲಿ ತರಿಸುತ್ತೆ। ರುಸ್ತುಮ್ ಸೆ ರುಸ್ತುಮ್ ಹೋಕರ್ ಲಡೆಂಗೆ। ಗಟ್ಟಿಗರ ಜೊತೆಯಲ್ಲಿ ಗಟ್ಟಿಯಾಗಿ ಮಾಯೆ ಬಂದು ಯುದ್ಧ ಮಾಡುತ್ತೆ। इसमें मूंजना नहीं, ಇದರಲ್ಲಿ ಕನ್ಫ್ಯೂಷನ್ ಆಗಬೇಡಿ, ಇದ್ಯಾಕೆ ಮಾಯೆ ಇಷ್ಟು ಬಂತಲ್ಲ। ಬಾಬಾ कहते बच्चे माया के तूफान से डरो मत। ಬಾಬಾ ಹೇಳ್ತಾರೆ, ಮಾಯೆ ಬಿರುಗಾಳಿ ಬಂತು ಅಂತ ಹೆದರ್ಕೋಬೇಡ್ರಿ। ಸಿರ್ಫ್ ಕರ್ಮೇಂದ್ರಿಯೋं से कोई विकर्म नहीं करो। ಬೇಕಾದಷ್ಟು ಮನಸ್ಸಲ್ಲಿ ಬರ್ಬೋದು ಸಂಕಲ್ಪ ವಿಕಲ್ಪಗಳು, ಆದರೆ ನೀವು ಬಾಬಾ ಹೇಳ್ತಾ ಇದ್ದಾರೆ ಕರ್ಮೇಂದ್ರಿಯಗಳಿಂದ ವಿಕರ್ಮ ಮಾಡಬೇಡಿ। ಅಂದರೆ ಮನಸ್ಸಲ್ಲಿ ಬಂತು ಹೋಯ್ತು, ಅದು ಲೆಕ್ಕಕ್ಕೆ ಬರಲ್ಲ। ಕರ್ಮೇಂದ್ರಿಯಗಳಿಂದ ವಿಕರ್ಮ ಮಾಡಬೇಡಿ। ಓಂ ಶಾಂತಿ। ರೂಹಾನಿ ಬಾಪ್ ರೂಹಾನಿ ಬಚ್ಚೋಂಕೋ ಸಮಜಾರೆ। ಆತ್ಮಗಳ ತಂದೆ ಕೂತ್ಕೊಂಡು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ। ಶಿಕ್ಷಾ ದೇರೆ, ಮತ್ತೇನು ಕೊಡ್ತಾ ಇದ್ದಾರೆ ಮಕ್ಕಳಿಗೆ? ಎಜುಕೇಶನ್ ಕೊಡ್ತಾ ಇದ್ದಾರೆ, ಪಢಾರೆ ಓದಿಸ್ತಾ ಇದ್ದಾರೆ। ಬಚ್ಚೆ ಜಾನ್ತೆ ಹೇ ಪಢಾನೆ ವಾಲಾ ಬಾಬಾ ಸದೈವ್ ದೇಹಿ ಅಭಿಮಾನಿ। ಓದಿಸ್ತಕ್ಕಂಥ ತಂದೆ ಸದಾ ಆತ್ಮಾಭಿಮಾನಿ ಆಗಿದ್ದಾರೆ। ವಹ ಹಿ ನಿರಾಕಾರ, ತಂದೆ ಏನಾಗಿದ್ದಾರೆ? ನಿರಾಕಾರ ಆಗಿದ್ದಾರೆ। ದೇಹ ಲೇತೆ ಹಿ ನಹಿ, ನಿರಾಕಾರ ತಂದೆ ಶರೀರವನ್ನ ತೆಗೆದುಕೊಳ್ಳೋದೇ ಇಲ್ಲ। ಪುನರ್ಜನ್ಮೆ ನಹಿ ಆತೆ, ಬಾಬಾ ಅವರು ಪುನರ್ಜನ್ಮದಲ್ಲೇ ಬರೋದಿಲ್ಲ। ಬಾಬಾ ಸಮझाते हैं तुम बच्चों को मेरे समान अपने को आत्मा समझना है। ತಂದೆ ತಿಳಿಸ್ಕೊಡ್ತಾರೆ, ನೀವು ಮಕ್ಕಳು ನನ್ನ ಸಮಾನ ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಳ್ಳಿ। ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ। ಮೈ ಹೂ ಪರಮಾತ್ಮ, ಶಿವಬಾಬಾ ಹೇಳ್ತಾರೆ ನಾನು ಪರಮಾತ್ಮ ಆಗಿದ್ದೇನೆ। ಪರಮಪಿತ ಕೋ ದೇಹ ಹೋತಾ ಹೈ ನಹಿ ಹೈ। ಪರಮಪಿತನಿಗೆ ತನ್ನದೇ ದೇಹ ಇಲ್ಲ। ಉನ್ಕೋ ದೇಹಿ ಅಭಿಮಾನಿ ಬಿ ನಹಿ ಕಹೆಂಗೆ, ಅವ್ರಿಗೆ ದೇಹಿ ಅಭಿಮಾನಿ ಅಂತಾನು ಹೇಳೋದಿಲ್ಲ। ವಹ ಹಿ ನಿರಾಕಾರ, ಇರೋದೇ ನಿರಾಕಾರ। ದೇಹಾಭಿಮಾನದಲ್ಲಿದ್ದಾಗ ಆತ್ಮಾಭಿಮಾನಿ ಆಗಬೇಕು, ಅದಕ್ಕೆ ಸಾಧನೆ ಪುರುಷಾರ್ಥ ಇವೆಲ್ಲ ಪ್ರಶ್ನೆ ಬರುತ್ತೆ। ದೇಹನೇ ಇಲ್ಲ ಅಂದರೆ ದೇಹಾಭಿಮಾನ ಇಲ್ವೇ ಇಲ್ಲ। ಬಾಬಾ ಕೇತೆ ಮುಜೆ ಅಪ್ನಿ ದೇಹ ನಹಿ। ಶಿವಬಾಬಾ ಖುದ್ದು ಹೇಳ್ತಾರೆ, ನನಗೆ ನನ್ನದೇ ದೇಹ ಇಲ್ವೇ ಇಲ್ಲ। ತುಮ್ಕೋ ತೋ ದೇಹ ಮಿಲ್ತಿ ಆಯಿ ಹೇ, ನಿಮಗಂತೂ ಶರೀರಗಳು ಜನ್ಮ ಜನ್ಮದಲ್ಲೂ ಸಿಗ್ತಾ ಬಂದಿದೆ। अब मेरे समान देह से न्यारा हो अपने को आत्म समझो। ಈಗ ನಾನೆಂಗೆ ನಿರಾಕಾರ ಇದ್ದೇನೆ, ಶರೀರ ರಹಿತನಾಗಿದ್ದೇನೆ, ಅದೇ ಥರ ನೀವು ಕೂಡ ಶರೀರ ರಹಿತವಾಗಿರುವಂಥ ಪ್ರಾಕ್ಟೀಸನ್ನು ಮಾಡಿ ಆತ್ಮ ಅಂತ ತಿಳ್ಕೊಳ್ಳಿ। ಅಗರ್ ವಿಶ್ವ ಕಾ ಮಾಲಿಕ್ ಬನ್ನ ಹೇ ಅವ್ರ ಕೊಯ್ ಡಿಫಿಕಲ್ಟ್ ಬಾತ್ ಹೈ ನಹಿ। ವಿಶ್ವದ ಮಾಲೀಕರಾಗಬೇಕು ಅಂದರೆ ಇನ್ಯಾವುದೇ ಒಂದು ಕಷ್ಟದ ಮಾತಿಲ್ಲ ಅಂತ ಇದ್ದಾರೆ। ಬಾಬಾ ಕೇತೆ ದೇಹ ಅಭಿಮಾನ ಕೋ ಚೋಡ್ ಮೇರೆ ಸಮಾನ್ ಬನೋ। ತಂದೆ ಹೇಳ್ತಾರೆ, ದೇಹಾಭಿಮಾನವನ್ನು ಬಿಟ್ಟು ನನ್ನ ಸಮಾನರು ಆಗಿ। ಸದೈ ಬುದ್ಧಿ ಮೇ ಯಾದ್ ರಹೆ ಹಮ್ ಆತ್ಮ ಹೇ, ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ ನಾನೊಂದು ಆತ್ಮ ಆಗಿದ್ದೇನೆ। ಹಮ್ಕೋ ಬಾಬಾ ಪಡಾರೆ ಬಾಬಾ ತೋ ನಿರಾಕಾರ ಹೇ, ನಮಗೆ ತಂದೆ ಓದಿಸ್ತಾ ಇದ್ದಾರೆ, ತಂದೆ ಅಂತೂ ನಿರಾಕಾರ ಆಗಿದ್ದಾರೆ। ಪರಂತು ಹಮ್ಕೋ ಪಡಾಯೆ ಕೈಸೆ, ಅವ್ರು ಬಂದು ನಮ್ಗೆ ಹೆಂಗೆ ಓದಿಸ್ತಾ ಇದ್ದಾರೆ? इसलिए बाबा इस तन से ले आकर पढ़ाते।
ಅದರಿಂದ ತಂದೆ ಬಂದು ಈ ಬ್ರಹ್ಮ ಬಾಬಾ ತನುವಿನಲ್ಲಿ ಬಂದು ಓದಿಸ್ತಾರೆ. ಗೌಮುಖ ದಿಖಾತೇನ, ಗೋಮುಖ ತೋರಿಸ್ತಾರಲ್ವ. अब गौ के मुख से गंगा नहीं निकल सकती है. ಈಗ ಗೋಮುಖದಿಂದ ಗಂಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಮಾತಾ ಕೋ ಬಿ ಗೋ ಮಾತಾ ಕಹಾ ಜಾತ, ಮಾತೆಗೆ ಗೋಮಾತೆ ಅಂತ ಹೇಳಲಾಗುತ್ತೆ. ತುಮ್ ಅಬ್ ಗೌ ಹೋ ಯಾ ಬ್ರಹ್ಮ ಗೌ ನಹಿ. ಮಾತೆಯರೆಲ್ಲ ಇಲ್ಲಿ ಗೋವುಗಳ ಥರ, ಇಲ್ಲಿ ಬ್ರಹ್ಮ ಗೋವಿಲ್ಲ. ಮುಖದ್ವಾರ ಜ್ಞಾನ ಮಿಲ್ತಾ ಹೇ. ಬ್ರಹ್ಮ ಮುಖದಿಂದ ಏನು ಸಿಗುತ್ತೆ? ಜ್ಞಾನ ಸಿಕ್ಕತ್ತೆ. ಬಾಬಾ ಕಿ ಗೌ ತೋ ನಹಿ ಹೈನಾ, ಬಾಬಾ ಅವ್ರಿಗಂತೂ ಗೋವಿಲ್ಲ. ಬೈಲ್ ಪರ್ ಬಿ ಸವಾರಿ ದಿಖಾತೆ. ಏನು ಮಾಡ್ತಾರೆ? ಎತ್ತಿನ ಮೇಲೆ ಸವಾರಿ ತೋರಿಸ್ತಾರೆ. ವಾತೋ ಶಿವಶಂಕರ್ ಏಕ ಕಹದೇತೆ. ಅವ್ರೇನು ಮಾಡಿಬಿಡ್ತಾರೆ? ಶಿವಶಂಕರ ಇಬ್ಬರು ಒಂದೇ ಅಂತ ಬಿಟ್ಟು ಹೇಳ್ಬಿಡ್ತಾರೆ. ತುಮ್ ಬಚ್ಚೆ ಅಭಿ ಸಮಸ್ತೆ ಹೋ ಶಿವಶಂಕರ್ ಏಕ್ ನಹಿ. ಈಗ ನೀವು ತಿಳ್ಕೊಂಡಿದ್ದೀರಿ ಶಿವ ಮತ್ತು ಶಂಕರ ಒಬ್ಬರಿಲ್ಲ. ಶಿವ ತೋ ಹೈ ಊಂಚೆ ತೇ ಊಂಚ, ಫಿರ್ ಬ್ರಹ್ಮ ವಿಷ್ಣು ಶಂಕರ್. ಶಿವ ಬಾಬಾ ಏನಾಗಿದ್ದಾರೆ? ಶ್ರೇಷ್ಠ ಅತಿ ಶ್ರೇಷ್ಠ ಆಗಿದ್ದಾರೆ. ಬ್ರಹ್ಮ ಮತ್ತು ವಿಷ್ಣು ಮತ್ತು ಶಂಕರ ಇವರು ಬ್ರಹ್ಮ ಅಂತೂ ಸೂಕ್ಷ್ಮ ವತನ ವಾಸಿಯಾಗಿದ್ರು. ತುಮ್ ಬಚ್ಚೋं को विचार सागर मंथन कर पॉइंट्स निकाल समझाना पड़ता है. ಬ್ರಹ್ಮ ಬಾಬಾ ಅವರಂತೂ ನಿರಾಕಾರ ಇದ್ರು. ಅವರು ಸೂಕ್ಷ್ಮ ವತನವಾಸಿ ಆಗಿದ್ದಾರೆ. ಸಾಕಾರದಲ್ಲಿದ್ದರೂ ಅವರು ಸೂಕ್ಷ್ಮ ವತನವಾಸಿ ಆಗಿಬಿಟ್ಟಿದ್ದಾರೆ. ಈ ಒಂದು ಪಾಯಿಂಟ್ಸ್ ಎಲ್ಲ ನೀವೆಲ್ಲ ಏನು ಮಾಡಬೇಕಾಗಿದೆ? ವಿಚಾರ ಸಾಗರ ಮಂಥನ ಮಾಡಿ ಪಾಯಿಂಟ್ಸ್ ಎಲ್ಲ ಜನರಿಗೂ ತಿಳಿಸಿ. ಅವರು ನಿಡರ್ ಬಿ ಬನ್ನ ಹೇ, ಮತ್ತು ನಿರ್ಭಯವಂತರು ಕೂಡ ಹಾಗೆ. ತುಮ್ ಬಚ್ಚೋं को तो ಖುಷಿ ಹೇ, ತುಮ್ ಕಹೆಂಗೆ ಹಮ್ ಈಶ್ವರ್ ಕೆ ಸ್ಟೂಡೆಂಟ್. ನಿಮಗೆ ಖುಷಿ ಇದೆ, ನಾವು ಈಶ್ವರನ ವಿದ್ಯಾರ್ಥಿಗಳು. हमको बाबा पढ़ाते हैं, भगवान वाच भी है. हे बच्चे, मैं तुमको राजाओं का राजा बनाने के लिए पढ़ाता हूँ. ತಂದೆ ಹೇಳ್ತಾರೆ, ನಾನು ನಿಮಗೆ ರಾಜರುಗಳಿಗಿಂತಲೂ ರಾಜರನ್ನಾಗಿ ಮಾಡ್ಲಿಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತಾರೆ? ಓದಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ರಾಜಯೋಗನ ಕಲಿತಾ ಇದ್ದೀರಾ, ಇಲ್ಲಿ ನಿಮ್ಮನ್ನು ರಾಜರುಗಳಿಗಿಂತಲೂ ರಾಜರನ್ನಾಗಿ ಮಾಡಲಿಕ್ಕೆ ಓದಿಸ್ತಾ ಇದ್ದೀನಿ. ಬಲ್ ಕಹಾ ಬಿ ಜಾತೆ ಹೇ, ಸೆಂಟರ್ ಪರ್ ಜಾತೆ ಹೇ, ಬುದ್ಧಿ ಮೇ ಹೇ, ಬಾಬಾ ಹಮ್ಕೋ ಪढ़ाते. ನೀವು ಎಲ್ಲಾದರೂ ಹೋಗಿ, ಸೆಂಟರ್ಗಳಲ್ಲಾದರೂ ಹೋಗಿ, ಬುದ್ಧಿನಲ್ಲಿ ಇರಬೇಕು. ಶಿವ ಬಾಬಾ ನಮಗೆ ಓದಿಸ್ತಾರೆ. ಜೋ ಅಭಿ ಹಮ್ ಸೆಂಟರ್ಸ್ ಪರ್ ಸುನ್ತೆ ಹೇ, ಬಾಬಾ ಮುರಳಿ ಚಲಾತೆ. ಈಗ ನಾವು ಸೆಂಟರ್ಸ್ನಲ್ಲಿ ಮುರಳಿ ಕೇಳ್ತಾ ಇದ್ದೀವಿ. ಬಾಬಾರು ತಿಳಿಸ್ತಾ ಇದ್ದಾರೆ, ಬಾಬಾ ಬಾಬಾ ಕಹತೆ ರಹೋ. ಯಾವಾಗಲೂ ಏನು ಹೇಳ್ತಾ ಇರಬೇಕು? ಹೃದಯದಲ್ಲೇ ಬಾಬಾ ಬಾಬಾ ಅನ್ನೋದು ಇರಬೇಕು. ಯಹ ಬಿ ತುಮಾರಿ ಯಾತ್ರಾ ಹುಯಿ. ಇದು ನಿಮ್ಮದು ಏನಾಗಿದೆ? ಯಾತ್ರೆ ಆಗಿದೆ. योग अक्षर शोभता नहीं. मनुष्य अमरनाथ बद्रीनाथ यात्रा करने पैदल जाते हैं. ಜನರು ಏನು ಮಾಡ್ತಾರೆ? ಬದ್ರಿನಾಥಕ್ಕೆ ಹೋಗ್ತಾರೆ, ಅಮರನಾಥಕ್ಕೆ ಹೋಗ್ತಾರೆ, ಏನೇನೋ ಮಾಡ್ತಾರೆ. ಅವಿ ತುಮ್ ಬಚ್ಚೋं को तो जाना है अपने घर. ಈಗ ತಾವು ಮಕ್ಕಳು ಹೋಗಬೇಕಾಗಿದೆ ಎಲ್ಲಿಗೆ? ಮನೆಗೆ. ತುಮ್ ಜಾನ್ತೆ ಹೋ ಅವ್ ಯಾ ಬೇಹದ್ ಕಾ ನಾಟಕ ಪೂರಾ ಹೋತಾ. ಈಗ ನಿಮಗೆ ಗೊತ್ತಿದೆ ಈ ಬೇಹದ್ದಿನ ಒಂದು ನಾಟಕ ಏನು ನಡೀತಾ ಇದೆ, ಇದು ಮುಕ್ತಾಯ ಆಗ್ತಾ ಇದೆ. ಬಾಬಾ ಆಯಾ ಹುವಾ ಹೇ ಹಮ್ಕೋ ಲಾಯಕ್ ಬನಾಕರ್ ಲೇ ಜಾನೆ ಕೆ ಲಿಯೆ. ತಂದೆ ಬಂದಿರೋದೇನೆ ನಮ್ಮನ್ನೆಲ್ಲರನ್ನೂ ಕೂಡ ಏನು ಮಾಡಲಿಕ್ಕೆ? ಯೋಗ್ಯರನ್ನಾಗಿ ಮಾಡಲಿಕ್ಕೆ, ಕರ್ಕೊಂಡು ಹೋಗ್ಲಿಕ್ಕೆ. ತುಮ್ ಖುದ್ ಕೇತೆ ಹಮ್ ಪತಿತ್ ಹೇ. ನೀವು ಕೂಡ ಖುದ್ದು ಹೇಳ್ತೀರಾ ನಾವು ಪತಿತ ಆಗಿದ್ದೇವೆ. ಪತಿತ್ ತೋಡಿ ಮುಕ್ತಿ ಕೋಪಾಯಂಗೆ. ಪತಿತಾತ್ಮಗಳು ಮುಕ್ತಿಗೆ ಹೋಗ್ತಾರಾ? ಬಾಬಾ ಕೇತೆ ಹೇ ಆತ್ಮಯೇ ತುಮ್ ಪತಿತ್ ಬನೆ ಹೋ. ತಂದೆ ಹೇಳ್ತಾರೆ, ಹೇ ಆತ್ಮಗಳೇ ನೀವು ಪತಿತರಾಗ್ಬಿಟ್ಟಿದ್ದೀರಿ. ಯಾ ಶರೀರ್ ತೋ ಪತಿತ್ ಸಮಜ್ ರಾ ಗಂಗಾ ಸ್ನಾನ ಕರ್ನೆ ಜಾತೆ ಹೇ. ಇಲ್ಲಿ ಶರೀರನ ಏನು ಮಾಡ್ತಾರೆ? ನಾವು ಶರೀರ ಅಂತ ತಿಳ್ಕೊಂಡು ಶರೀರನ್ನೇ ಸ್ನಾನ ಮಾಡೋಕ್ಕೆ ಗಂಗಾ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ. ಆತ್ಮ ಕೋತೋ ನಿರ್ಲೇಪ್ ಸಮಜ್ ಲೇತೆ. ಎಲ್ಲ ಮಾಡಿರೋ ಕರ್ಮಗಳು ಶರೀರದಲ್ಲಿದೆ, ಅದನ್ನು ನಾವು ಶರೀರದ ಸ್ನಾನ ಮಾಡಿದ್ರೆ ಅವನ ಆಗ್ಬಿಡ್ತೀವಿ ಅಂತ ಹೋಗ್ಬಿಟ್ಟು ಗಂಗಾ ನದಿಗಳಲ್ಲಿ, ಕೋನೇರುಗಳಲ್ಲಿ ಎಷ್ಟೆಷ್ಟೋ ಕಡೆ ಹೋಗಿ ಸ್ನಾನಗಳು ಮಾಡ್ಕೊಂಡು ಬರ್ತಾರೆ. ಆತ್ಮಕ್ಕೇನು ಅಂಟೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಬಾಬಾ ಹೇಳೋದು ಆತ್ಮಕ್ಕೇನೆ ಎಲ್ಲ ಲೇಪ ಇರೋದು. ಕರ್ಮಗಳು ಅಂಟೋದು ಆತ್ಮಕ್ಕೇನೆ, ಶರೀರಕ್ಕೆ ಇರೋದಿಲ್ಲ. ಶರೀರದ ಮುಖಾಂತರ ಆತ್ಮ ಸುಖ ದುಃಖ ಅನುಭವಿಸುತ್ತೆ.
ಪುಣ್ಯ ಮಾಡಿದರೆ ಸುಖ ಅನುಭವಿಸುತ್ತೆ, ಪಾಪ ಮಾಡಿದ್ರೆ ದುಃಖ ಅನುಭವಿಸುತ್ತೆ. ಶರೀರ ಮಾಧ್ಯಮ, ಆದರೆ ಅವ್ರ ದೇಹಾಭಿಮಾನದಲ್ಲಿರೋದ್ರಿಂದ ಹಂಗೆ ತಿಳ್ಕೊಂಡ್ಬಿಟ್ಟಿಲ್ಲ ಜನ. मूल बात है आत्मा की, कहते भी है पाप आत्मा पुण्यात्मा, या अक्षर अच्छी ರೀತಿ ಯಾದ್ ಕರೋ. ಮೇನ್ ವಿಚಾರ ಆಗಿದೆ ಆತ್ಮದ್ದು. ಭಕ್ತಿನಲ್ಲೂ ಹೇಳ್ತಾ ಇರ್ತಾರೆ ಪುಣ್ಯಾತ್ಮರು ಪಾಪಾತ್ಮರು ಅಂತ. ಈ ಅಕ್ಷರಗಳನ್ನು ಚೆನ್ನಾಗಿ ನೆನಪು ಮಾಡ್ರಿ ಅಂತಾರೆ. ಪುಣ್ಯಾತ್ಮ ಅಂದ್ರೇನೋ ಪಾಪಾತ್ಮ ಅಂದ್ರೇನೋ ಇದ್ರ ಬಗ್ಗೆ ವಿಚಾರ ಮಾಡಿ. ಸಮಜ್ನಾ और समझाना है, ತುಮಕೋ ಹಿ ಭಾಷಣಾದಿ ಕರ್ನಾ ಹೇ. ತಿಳ್ಕೊಳ್ಳಬೇಕು ಮತ್ತು ಬೇರೆಯವ್ರಿಗೆ ತಿಳಿಸ್ಲೇಬೇಕು, ಬೇರೆಯವ್ರಿಗೂ ತಿಳಿಸೋಕ್ಕೆ ಭಾಷಣಗಳನ್ನು ಮಾಡಬೇಕು. ಬಾಬಾ ತೋ गाँव गाँव में गली गली में नहीं जाएंगे, तुम घर घर में चित्र रख दो. ಶಿವಬಾಬಾ ಅಂತೂ ಹಳ್ಳಿ ಹಳ್ಳಿಗೂ ಮನೆ ಮನೆಗೂ ಹೋಗೋಕ್ಕಾಗೋದಿಲ್ಲ. ನೀವು ಮನೆ ಮನೆಯಲ್ಲಿ ಏನು ಮಾಡಿ, ಬಾಬಾನ ಫೋಟೋ ಹಾಕ್ಕೊಳ್ಳಿ. 84 जन्म का चक्र कैसे फिरता है, ಸಿಡಿ ಮೇ ಬಡ ಕ್ಲಿಯರ್ ಹೇ. ಯಾವ ಥರ ನಾವು 84 ಜನ್ಮಗಳ ಚಕ್ರದಲ್ಲಿ ಸುತ್ಕೊಂಡು ಬರ್ತೀವಿ ಅನ್ನೋದು ಏಣಿ ಚಿತ್ರ ತುಂಬ ಸ್ಪಷ್ಟವಾಗಿದೆ. ಅಬ್ ಬಾಬಾ ಕೇತೆ ಸತೋ ಪ್ರಧಾನ್ ಬನು. ಈಗ ತಂದೆ ಹೇಳ್ತಾರೆ ಏನಾಗಬೇಕಾಗಿದೆ, ಸತೋ ಪ್ರಧಾನ ಆತ್ಮ ಆಗಬೇಕಾಗಿದೆ. ಅಪನೆ ಗರ್ ಜಾನ ಹೇ, ಪವಿತ್ರ ಬನ್ನೆ ಬಿಗರ್ ತೋ ಗರ್ ಜಾಯಂಗೆ ನಹಿ. ಆತ್ಮ ಶುದ್ಧಿ ಆಗದಿರಾ ಮನೆಗೆ ಆತ್ಮ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಹಿ ಪೂರ್ಣ ಲಗಾ ರಹೆ, ಬಹುತ್ ಅಚ್ಚಾ ಲಿಖ್ತೆ ಹೇ. ಇದೇ ಒಂದು ಚಿಂತೆ ಇರಬೇಕು ನಿಮಗೆ, ಬಹಳಷ್ಟು ಚೆನ್ನಾಗಿ ಬರೀಬೇಕು. ಮಕ್ಕಳು ಬರೀತಾರೆ, ಬಾಬಾ ಹಮ್ಕೋ ಬಹುತ್ ತೂಫಾನ್ ಆತೆ ಹೇ, ಮನಸಾ ಮೇ ಬಹುತ್ ಖರಾಬ್ ಖಯಾಲತ್ ಆತೆ ಹೇ. ಕೆಲವರು ಬರೀತಾರೆ, ಬಾಬಾ ತುಂಬ ಬಿರುಗಾಳಿ ಬರುತ್ತೆ, ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರ್ತವೆ. ಹಾಗೆ ನಹಿ ಆತೈತೆ, ಮೊದಲು ಇದನ್ನಲ್ಲಿದ್ದಾಗ ಭಕ್ತಿ ಮಾರ್ಗದಲ್ಲಿದ್ದಾಗ ಬರ್ತಾ ಇರಲಿಲ್ಲ ಅಂತೇಳ್ಬಿಟ್ಟು ಕೆಲವರು ಬರೀತಾರೆ ಬಾಬನಿಗೆ. ಬಾಬಾ ಕೇಳ್ತೆ ಯಾತೋ ಖ್ಯಾಲ್ ನಹಿ ಕರೋ. ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ. ನನಗೆ ಬಂದಮೇಲೆ ಹಿಂಗ್ಯಾಕಾಗುತ್ತೆ, ಅಜ್ಞಾನ ಕಾಲದಲ್ಲಿದ್ದಾಗ ಇಲ್ವಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡಬೇಕು. ಹಾಗೆ ಕೊಯ್ ತುಂಬ ಯುದ್ಧ ಮೈದಾನ ಮೇಲೆ ತೊಡಗಿದ್ದೆ, ಮೊದಲು ನೀವು ಯುದ್ಧ ಮೈದಾನದಲ್ಲಿ ಇರಲಿಲ್ಲ ಅಂತಾರೆ. ಈಗ ಸ್ಟೂಡೆಂಟ್ಸ್ಗೆ ಒಂಥರ ಮಾಯೆ ಬರುತ್ತೆ, ಸೆಂಟ್ರಲ್ಲಿರೋರ್ಗೆ ಒಂಥರ ಮಾಯೆಗಳು. ನನಗೆ ಬರ್ದೇ ಇರೋರಿಗೆ ಅದು ಇರೋದೇ ಲೌಕಿಕದಲ್ಲಿ, ಮಾಯಾ ಲೋಕದಲ್ಲಿ. ಅದರಿಂದ ಬಾಬಾ ಹೇಳ್ತಾರೆ ಅಲ್ಲಿ ಸಂಕಲ್ಪ ವಿಕಲ್ಪ ಯುದ್ಧ ಪ್ರಶ್ನೆನೇ ಬರೋದಿಲ್ಲ. ಈಗ ಜ್ಞಾನಕ್ಕೆ ಬಂದ ಮೇಲೇ ನೀವು ಯುದ್ಧ ಮೈದಾನದಲ್ಲಿ ಬಂದ ಮೇಲೆ ಮಾಯೆ ನಿಮ್ಮ ಜೊತೆಯಲ್ಲಿ ಫೈಟಿಂಗ್ ಮಾಡುತ್ತೆ. ಆವಿ ತುಮಕೋ ಬಾಬಾ ಕಿ ಆದ್ಮೇ ರಹ ಮಾಯಾ ಪರ್ ಜೀತ್ ಪಾನಿ ಹೇ. ಯೋಗ ಮಾಡಿ ಮಾಡಿ ನೀವು ಮಾಯಾ ಜೀತರು ಜಗಜ್ಜೀತರು ಆಗಬೇಕಾಗಿದೆ. ಈ ಗಡಿ ಗಡಿ ಯಾದ್ ಕರ್ತೆ ರಹೋ. ಈಗ ನೀವು ಕ್ಷಣ ಕ್ಷಣಕ್ಕೂ ಈ ಪಾಯಿಂಟ್ಸನ್ನು ನೆನಪು ಮಾಡ್ತಾ ಇರಿ. ಗಾಂಟ್ ಬಾಂಧ್ಲೋ ಜೈಸೆ ಮಾತಾಯೇ ಗಾಂಟ್ ಬಾಂಧ್ ಲೇತಿ ಹೇ. ಚೆನ್ನಾಗಿ ಗಂಟು ಕಟ್ಕೊಳ್ಳಿ. ಮಾತೆಯರು ಗಂಟು ಕಟ್ತಾರೆ. ಪುರುಷ ಲೋಗ್ ತೋ ನೋಟ್ ಬುಕ್ ಪರ್ ಲಿಖ್ತೆ ಹೇ. ಅಣ್ಣಂದ್ರೆ ಏನು ಮಾಡ್ತಾರೆ, ನೋಟ್ ಬುಕ್ಕಲ್ಲಿ ಬರೀತಾರೆ. ತುಮಾರಾ ತೋ ಯಹ ಬ್ಯಾಡ್ಜ್ ಅಚ್ಚಾ ನಿಶಾನಿ. ನಿಮ್ಮ ಈ ಒಂದು ಬ್ಯಾಡ್ಜು ತುಂಬ ಒಳ್ಳೆ ಗುರುತಾಗಿದೆ. ಹಮ್ ಪ್ರಿನ್ಸ್ ಬಂತೆ ಹೇ, ಯಹ ಹಿ ಬೆಗ್ಗರ್ ಟು ಪ್ರಿನ್ಸ್ ಬನ್ನೆ ಕಿ ಗಾಡ್ಲಿ ಯೂನಿವರ್ಸಿಟಿ. ನಾವು ರಾಜಕುಮಾರ ರಾಜಕುಮಾರಿ ಆಗ್ತಾ ಇದ್ದೇವೆ. ಇದು ಪ್ರಿನ್ಸ್ ಆಗೋದು, ಬೆಗ್ಗರಿಂದ ಪ್ರಿನ್ಸ್ ಆಗೋವಂಥ ಭಗವಂತನ ಒಂದು ವಿಶ್ವವಿದ್ಯಾಲಯ ಆಗಿದೆ. तुम प्रिंस थे ना, ಶ್ರೀಕೃಷ್ಣ ವರ್ಲ್ಡ್ ಕಾ ಪ್ರಿನ್ಸ್ ತಾ. ನೀವು ರಾಜಕುಮಾರ ಆಗಿದ್ರಲ್ವಾ, ಶ್ರೀಕೃಷ್ಣ ಸ್ವರ್ಗದ ರಾಜಕುಮಾರ ಆಗಿದ್ರು. ಜೈಸೆ ಇಂಗ್ಲೆಂಡ್ ಕಾ ಪ್ರಿನ್ಸ್ ಹೇ ಆಫ್ ವೇಲ್ಸ್ ಕಹಾ ಜಾತಾ ಹೇ. ಹೇಗೆ ಇಂಗ್ಲೆಂಡ್ನಲ್ಲಿ ಪ್ರಿನ್ಸ್ ಆಫ್ ವೇಲ್ಸ್ ಅಂತ ಹೇಳ್ಬಿಟ್ಟು ಇದ್ರು. ವಹ ಹದ್ ಕಿ ಬಾತೆ ರಾಧೆ ಕೃಷ್ಣ ತೋ ಬಹುತ್ ನಾಮಿ ಗ್ರಾಮಿ. ಅವೆಲ್ಲವೂ ಕೂಡ ಹದ್ದಿನ ವಿಚಾರಗಳಾಗಿದೆ. ರಾಧಾ ಕೃಷ್ಣ ಅಂತೂ ತುಂಬ ಪ್ರಸಿದ್ಧ ಆಗಿದ್ರು. स्वर्ग का प्रिंस प्रिंसेस थे ना, इसलिए उनको सभी प्यार करते हैं. ಸ್ವರ್ಗದಲ್ಲಿ ರಾಜಕುಮಾರ ರಾಜಕುಮಾರಿ ಆಗಿದ್ರು, ಅದರಿಂದ ಅವ್ರಿಗೆ ಎಲ್ಲರೂ ಭಾಳ ಪ್ರೀತಿ ಮಾಡ್ತಾ ಇದ್ರು. ಶ್ರೀಕೃಷ್ಣಕ್ಕೂ ಬಹುತ್ ಪ್ಯಾರ್ ಕರ್ತಾರೆ. ಶ್ರೀಕೃಷ್ಣನಂತೂ ತುಂಬ ಜನ ಪ್ರೀತಿ ಮಾಡ್ತಾರೆ. ಕರ್ನಾ ಹೇ ದೋನೋಂಕೋ ಚೈಯೆ. ಮಾಡಬೇಕಾಗಿರೋದು ಇಬ್ಬರು ಮಾಡಬೇಕು. ಪಹಲೆ ತೋ ರಾಧೆಕೋ ಕರ್ನಾ ಚೈ. ಮೊಟ್ಟ ಮೊದಲು ಯಾರಿಗೆ ಮಾಡಬೇಕಾಗಿತ್ತೋ ರಾಧೆಗೆ ಮಾಡಬೇಕಾಗಿತ್ತು. ಬಹುತ್ ಬಚ್ಚೆ ಪರ್ ಜಾಸ್ತಿ ಪ್ಯಾರ್ रहता है. ತುಂಬ ಜನ ಮಕ್ಕಳ ಮೇಲೆ ಹೆಚ್ಚಿಗೆ ಪ್ರೀತಿ ಇರುತ್ತೆ. ಕ್ಯೋಂಕಿ ವಾರಿಸ್ ಬಂತಾ ಹೇ, ಯಾಕೆಂದರೆ ಅವರು ವಾರಸುದಾರರು ಆಗ್ತಾರೆ. ಸ್ತ್ರೀ ಕಾ ಭಿ ಪತಿ ಪರ್ ಪ್ಯಾರ್ रहता है. ಸ್ತ್ರೀಗೂ ಕೂಡ ಪತಿ ಮೇಲೆ ಏನಿರುತ್ತೆ, ಪ್ರೀತಿ ಇರುತ್ತೆ.
ಪತಿ ಕೆ ಲಿಯೇ ಹಿ ಕೇತೆ ಹೇ ತುಮಾರ ಗುರು ಈಶ್ವರ. ಪತಿಗೋಸ್ಕರನೇ ಹೇಳ್ತಾ ಇರ್ತಾರೆ ನಿಮ್ಮ ಗುರು ಈಶ್ವರ ಎಲ್ಲಾನು. ಸ್ತ್ರೀ ಕೆ ಲಿಯೇ ಐಸೆ ಥೋಡಿ ಕಾಯಿ, ಸ್ತ್ರೀಗೆ ಈ ರೀತಿ ಹೇಳೋದಿಲ್ಲ ಅಂತ. ಸತ್ಯುಗ ಮೇ ಮಾತಾओं की महिमा है. ಸತ್ಯುಗದಲ್ಲಿ ಮಾತೆಯರ ಮಹಿಮೆ ಇದೆ. ಪಹಲೆ ಲಕ್ಷ್ಮಿ ಫಿರ್ ನಾರಾಯಣ್. ಫಸ್ಟ್ ಲಕ್ಷ್ಮಿದು ಆಮೇಲೆ ನಾರಾಯಣಂದು. ಅಂಬಾ ಕಾ ಕಿತನಾ ರಿಗಾರ್ಡ್ ರಖತೆ ಹೇ, ಅಂಬೆಗೆ ಎಷ್ಟೊಂದು ಗೌರವ ಇಡ್ತಾರೆ. ಬ್ರಹ್ಮ ಕಿ ಬೇಟಿ ಹೇ, ಬ್ರಹ್ಮ ಕಾ ಇತನಾ ನಹಿ. ಬ್ರಹ್ಮನ ಮಗಳು ಇಷ್ಟೊಂದು ಇಲ್ಲ. ಬ್ರಹ್ಮ ಕಾ ಮಂದಿರ್ ಅಜ್ಮೇರ್ ಮೇ ಹೇ. ಬ್ರಹ್ಮನ ಟೆಂಪಲ್ ಎಲ್ಲಿದೆ? ಅಜ್ಮೀರ್ನಲ್ಲಿದೆ. ಜಹಾ ಮೇಲಾದಿ ಲಗ್ತಾ ಹೇ, ಅಲ್ಲಿ ಮೇಳ ಇದೆಲ್ಲಾನು ಮಾಡ್ತಾ ಇರ್ತಾರೆ. ಅಂಬಾಕೆ ಮಂದಿರ್ ಮೇ ಬಿ ಮೇಳ ಲಗ್ತಾ ಹೇ, ಅಂಬಾದಲ್ಲಿ ಕೂಡ ಮೇಳ ಅನ್ನೋದು ನಡೆಯುತ್ತೆ. ವಾಸ್ತವ ಮೇ ಯಹ ಸಬ್ ಮೇಲೆ ಮೌಲಾ ಬನ್ನೆ ಕೆ ಲಿಯೇ ಹಿ ಹೇ. ಇವತ್ತು ಬಾಬಾ ಹೇಳ್ತಾರೆ ಎಷ್ಟು ಮೇಳಗಳು ಮಾಡ್ತಾ ಇದ್ದಾರೆ, ಅದರಲ್ಲಿ ಇನ್ನೂ ಮೈಲಿಗೆ ಆಗುತ್ತೆ ಅಂತ. ಅಂದರೆ ಅಲ್ಲಿ ಹೋಗಿ ಸ್ನಾನ ಮಾಡಿದಾಗ ಶುದ್ಧಿ ಏನಾಗಲ್ಲ, ಇನ್ನು ಕೊಳಕಾಗುತ್ತೆ. ಅನೇಕ ಜನರು ಹೋಗಿ ಮಾಡ್ತಾರಲ್ಲ, ಅದರಲ್ಲಿ ಎಲ್ಲಿ ಕ್ಲೀನ್ ಆಗುತ್ತೆ? ನೀರೆಲ್ಲ ಕಲುಷಿತ ಆಗೋಗಿರುತ್ತೆ, ಎಲ್ಲಿ ಶುಚಿ ಆಗುತ್ತೆ? ಸ್ವಚ್ಛ ಬನ್ನೆ ಕಾ ತುಮಾರ ಮೇಳ ಹೇ. ಆತ್ಮಶುದ್ಧಿ ಮಾಡ್ಕೊಳ್ಳೋಕ್ಕೆ ಇದೇ ಮೇಳ ಅಂತ ಇದ್ದಾರೆ ಬಾಬಾ. ಸ್ವಚ್ಛ ಬನ್ನೆ ಕೆ ಲಿಯೇ ತುಮಕೋ ಸ್ವಚ್ಛ ಬಾಬಾ ಕೋ ಯಾದ್ ಕರ್ನ. ಸ್ವಚ್ಛ ಆತ್ಮಗಳಾಗಬೇಕಾದ್ರೆ ಈಗ ನೀವು ಸ್ವಚ್ಛ ತಂದೆಯನ್ನು ನೆನಪು ಮಾಡಬೇಕು. ಪಾನಿ ಸೆ ಕೋಯಿ ಪಾಪ ನಾಶ ನಹಿ ಹೋತಾ ಹೇ. ನೀರಿನಿಂದ ಯಾವುದೇ ಪಾಪಗಳೇನಾಗೋದಿಲ್ಲ, ನಾಶ ಆಗೋದಿಲ್ಲ. ಗೀತಾ ಮೇ ಬಿ ಭಗವಾನ್ ವಾಚ ಹೈ ಮನ್ಮನಾಭವ್ ಆದಿ और अंत में यह अक्षर है. ಭಗವದ್ಗೀತೆಯಲ್ಲಿ ಕೂಡ ಈ ಒಂದು ಅಕ್ಷರಗಳಿದ್ದಾವೆ, ಮನ್ಮನಾಭವ ಮಧ್ಯಾಜೀಭವ ಅಂತ. ಆದಿ ಮತ್ತು ಅಂತ್ಯದ ಇದು ಅಕ್ಷರಗಳು ಅಂತಾರೆ. ತುಮ್ ಬಚ್ಚೆ ಜಾನ್ತೆ ಹೋ ಹಮ್ಕೋ ಹಿ ಪಹಲೆ ಪಹಲೆ ಭಕ್ತಿ ಕರ್ನೆ ಕಿ ಹೈ. ನಿಮಗೂ ಗೊತ್ತಿದೆ, ಮೊಟ್ಟ ಮೊದಲು ನೀವು ಭಕ್ತಿ ಮಾಡಬೇಕಾಗುತ್ತೆ. ಸತೋ ಪ್ರಧಾನ್ ಭಕ್ತಿ ಫಿರ್ ಸತೋ ರಜೋ ತಮೋ ಭಕ್ತಿ ಹೋತಿ ಹಿ ಹೈ. ಭಕ್ತಿನೂ ಕೂಡ ಸತೋ ಪ್ರಧಾನ ಮೊದಲಿತ್ತು, ಆಮೇಲೆ ರಜೋ ತಮೋ ಸ್ಟೇಜ್ಗೆ ಭಕ್ತಿನೂ ಕೂಡ ಇಳಿತಾ ಬಂತು ಅಂತಾರೆ ಬಾಬಾ. ಅಬ್ ತೋ ದೇಖೋ ಮಿಟ್ಟಿ ಪತ್ತರ್ ಆದಿ ಸಬ್ಕಿ ಕರ್ತೆ ಇರತ್ತೆ. ಇವತ್ತೇನು ಮಾಡ್ತಾ ಇದ್ದಾರೆ? ಕಲ್ಲು ಮಣ್ಣು ಎಲ್ಲದಕ್ಕೂ ಭಕ್ತಿ ಮಾಡ್ತಾ ಇರ್ತಾರೆ. ಸಬ್ ಹೇ ಅಂಧಶ್ರದ್ಧಾ. ಇದೆಲ್ಲ ಏನಾಗಿದೆ? ಅಂಧಶ್ರದ್ಧೆ ಆಗಿದೆ. ಈ ಸಮಯ ತುಮ್ ಸಂಗಮ್ ಪರ್ ಬೈಟೆ ಹೋ. ಈ ಟೈಮ್ನಲ್ಲಿ ನೀವು ಎಲ್ಲಿ ಕೂತ್ಕೊಂಡಿದ್ದೀರಿ? ಸಂಗಮದಲ್ಲಿ ಕೂತಿದ್ದೀರಿ. ಯಾ ಉಲ್ಟಾ ಜಾಡೈನ, ಇದು ತಲೆ ಕೆಳಕಾಗಿರ್ತಕ್ಕಂಥ ಒಂದು ವೃಕ್ಷ ಆಗಿದೆ ಅಲ್ವಾ? तो ऊपर में है बीज. बाबा कहते इस समय मनुष्य सृष्टि का बीज रचता मैं हूँ. ಮೇಲ್ಗಡೆ ವೃಕ್ಷ ಇದೆ, ಅದರ ಮೇಲೆ ಶಿವಬಾಬಾ ಬೀಜ ಇದ್ದಾರೆ. ತಂದೆ ಹೇಳ್ತಾರೆ ನಾನು ಈ ಸಮಯದಲ್ಲಿ ಮಾನವ ಸೃಷ್ಟಿಯ ಬೀಜವನ್ನು ರಚನೆ ಮಾಡ್ತೀನಿ. ಅಭಿ ನೈ ದುನಿಯಾಕಿ ಸ್ಥಾಪನಾ ಕರ್ ರಹೆ. ಈಗ ಹೊಸ ಪ್ರಪಂಚದ್ದೇನು ಮಾಡ್ತಾ ಇದೆ? ಸ್ಥಾಪನೆ ಕಾರ್ಯ ನಡೀತಾ ಇದೆ. ಸ್ಯಾಂಪ್ಲಿಂಗ್ ಲಗಾತೆ ನ ಜಾಡ್ಕೆ ಪುರಾನೆ ಪತ್ತೆ ಜಾಡ್ ಜಾತೆ ಹೇ. ವೃಕ್ಷದ್ದು ಹಳೆಯ ಒಂದು ಇದೇನಿದೆ ಎಲೆಗಳೆಲ್ಲ ಉದುರೋಗ್ಬಿಡುತ್ತೆ. ನಯೆ ಪತ್ತೆ ನಿಕಲ್ತೆ, ಹೊಸ ಹೊಸ ಎಲೆಗಳು ಹುಟ್ಕೊಳ್ತವೆ. ಅಭಿ ಬಾಬಾ ದೇವಿ ದೇವತಾ ಧರ್ಮಕ್ಕೆ ಸ್ಥಾಪನಾ ಕರ್. ಶಿವ ತಂದೆ ಬಂದು ಈಗ ದೇವಾನ್ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಬಹುತ್ ಪತ್ತೆ ಹೇ ಕಿಸ್ಸಮ್ ಕಿಸ್ಸಮ್ಗೆ ಮಿಕ್ಸ್ ಹೋಗೈ. ಅನೇಕ ಒಂದು ಎಲೆಗಳು ಮಿಕ್ಸ್ ಆಗಿಬಿಟ್ಟಿದೆ. ಅಪ್ನೆ ಕೋ ಹಿಂದೂ ಕೇಲಾತೆ. ವಾಸ್ತವ ಹಿಂದೂ ತೋ ಐಹಿ ಆದಿ ಸನಾತನ್ ದೇವಿ ದೇವತಾ ಧರ್ಮ ವಾಲೆ. ತಮ್ಮನ್ನು ತಾವು ಹಿಂದೂಗಳು ಅಂತ ಹೇಳ್ಕೊತಾರೆ. ವಾಸ್ತವದಲ್ಲಿ ಹಿಂದೂ ಆದಿ ಸನಾತನ ದೇವಿ ದೇವತಾ ಧರ್ಮದವರು. ಹಿಂದೂಸ್ತಾನ್ ಕಾ ವಾಸ್ತವ ಮೇ ನಾಮ್ ಹಿ ಹೈ ಭಾರತ್. ಹಿಂದೂಸ್ತಾನದ ಒರಿಜಿನಲ್ ಹೆಸರೇನು? ಭಾರತ. ಜಹಾ ದೇವತಾಯರ್ ರಹತೆ. ಇದೇ ಭಾರತ ದೇಶದಲ್ಲಿ ಯಾರಿದ್ರು ಮೊದಲು? ಸತ್ಯುಗ ತ್ರೇತಾಯುಗದಲ್ಲಿ ದೇವತೆಗಳಿದ್ರು. ಅಭಿ ಕಿಸಿ ದೇಶ ಕಾ ನಾಮ್ ನಹಿ ಬದಲ್ತಾ ಹೈ, ಇನ್ಕಾ ನಾಮ್ ಬದಲ್ ದಿಯಾ. ಬೇರೆ ದೇಶಗಳದೆಲ್ಲ ಇವಾಗ ಅಮೇರಿಕಾ ಇದೆ, ರಷ್ಯಾ ಇದೆ, ಎಷ್ಟೋದು ಇದ್ದಾವೆ, ಅವ್ಯಾವುದು ಬದಲಾವಣೆ ಆಗಿಲ್ಲ. ಇದು ಮಾತ್ರ ಚೇಂಜ್ ಆಗೋಯ್ತು. बौद्धि लोग ऐसा नहीं कहेंगे हमारा धर्म जापानी है चीनी है, हम अपने को धर्म को बौद्धि ही कहेंगे. ಬುದ್ಧಿಸ್ಟ್ ಇದ್ದಾರೆ, ಅವ್ರು ಎಂದು ಹೇಳೋದಿಲ್ಲ ನಾವು ಬೌದ್ಧಿಸ್ಟು ಚೈನೀದವರು ಚೈನಾ ಧರ್ಮದವರು ಅಂತ ಹೇಳಲ್ಲ. ಇದು ಜಪಾನಿನಲ್ಲಿ ಬೌದ್ಧರು ಜಾಸ್ತಿ ಇದ್ದಾರೆ, ಅವರು ಈ ರೀತಿ ಹೇಳೋದಿಲ್ಲ. तुम्हारे कोई भी अपने आदि सनातन देवी देवता धर्म का नहीं कहते हैं.
ನಿಮ್ಮಲ್ಲಿ ಕೂಡ ಕೆಲವರು ತಮ್ಮನ್ನು ದೇವತಾ ಸನಾತನ ದೇವಿ ದೇವತಾ ಧರ್ಮದವರು ಅಂತ ಹೇಳೋದಿಲ್ಲ. अगर कोई कहे भी तो बोलो यह धर्म कब और किसने स्थापना किया. ಅಂದ್ರಲ್ಲಿ ಯಾರಾದರೂ ಹೇಳ್ತಾರೆ ಅಂದರೆ ನಿಮ್ಮ ಧರ್ಮನ ಯಾರು ಸ್ಥಾಪನೆ ಮಾಡಿದ್ರು, ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ನೀವು ಕೇಳ್ಬೋದು. ಕುಚ್ ಬಿ ಬತಾ ನಹಿ ಸಕೆಂಗೆ, ಏನನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಅವ್ರಿಗೆ ಬರೋದಿಲ್ಲ. ಕಲ್ಪ್ ಕಿ ಆಯು ಹಿ ಲಂಬಿ ಚೋಡಿ ಕರ್ದಿ ಹೇ, ಕಲ್ಪದ ಆಯುಸ್ ಏನು ಮಾಡಿಬಿಟ್ಟಿದ್ದಾರೆ, ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ. ಎನ್ಕೋ ಕಹಾ ಜಾತ ಅಜ್ಞಾನ ಅಂಧೇರ, ಇದಕ್ಕೇನಂತ ಹೇಳಲಾಗುತ್ತೆ, ಅಜ್ಞಾನ ಅಂಧಕಾರ. एक तो अपने धर्म का पता नहीं, दूसरा लक्ष्मी नारायण का राज को बड़ा दूर ले गए हैं. ಒಂದು ತಮ್ಮ ಧರ್ಮದ ಬಗ್ಗೆ ಗೊತ್ತೇ ಇಲ್ಲ, ಇನ್ನೊಂದು ಲಕ್ಷ್ಮೀನಾರಾಯಣ ರಾಜ್ಯ ಏನಿದೆ ಅದನ್ನು ಬಹಳ ದೂರ ತೊಗೊಂಡೋಗ್ಬಿಟ್ಟಿದ್ದಾರೆ. ಇಸ್ಲಿಯೇ ಘೋರ್ ಅಂಧ್ಯಾರ್ ಕಹಾ ಜಾತ, ಅದರಿಂದ ಇದಕ್ಕೆ ಏನಂತ ಹೇಳಲಾಗುತ್ತೆ, ಘೋರ್ ಅಂಧಕಾರ. ಜ್ಞಾನ और ಅಜ್ಞಾನ में कितना फर्क है, ಜ್ಞಾನ ಮತ್ತು ಅಜ್ಞಾನದಲ್ಲಿ ಎಷ್ಟೊಂದು ಅಂತರ ಇದೆ. ಜ್ಞಾನ ಸಾಗರ ಹೈ ಹಿ ಏಕ ಶಿವ ಬಾಬಾ, ಜ್ಞಾನ ಸಾಗರ ಯಾರೋ ಒಬ್ಬರೇ ಶಿವ ತಂದೆ ಆಗಿದ್ದಾರೆ. उसमें जैसे एक लोटा लेते हैं, सिर्फ किसको या सुनाओ शिव बाबा को याद करो विकर्म विनाश होंगे. ಅದರಲ್ಲಿ ಒಂದು ಲೋಟ ಕೊಡ್ತಾರೆ, ಕೇವಲ ಹೇಳ್ತಾ ಇದ್ದಾರೆ ಏನಂತ, ಶಿವಬಾಬು ಅವ್ರನ್ನ ನೆನಪು ಮಾಡಿ ವಿಕರ್ಮ ವಿನಾಶ ಹೋಂಗೆ. ಶಿವಬಾಬು ನೆನಪು ಮಾಡ್ತಾ ಮಾಡ್ತಾ ಏನಾಗುತ್ತೆ, ವಿಕರ್ಮಗಳೆಲ್ಲ ವಿನಾಶ ಆಗಿಬಿಡುತ್ತೆ. ಯಹ ಜೈಸೆ ಚುಲ್ಲು ಪಾನಿ ಹುವನ, ಇದೊಂದು ರೀತಿನಲ್ಲಿ ನೀರಾಯ್ತಲ್ವಾ, कोई तो स्नान करते हैं, कोई गड़ा भर ले जाते हैं. ಕೆಲವರು ಏನು ಮಾಡ್ತಾರೆ, ಸ್ನಾನ ಮಾಡ್ತಾರೆ, ಕೆಲವರು ತಂಬಿಗೆ ತುಂಬಿಕೊಂಡು ಹೋಗ್ತಾರೆ. कोई छोटे छोटे ಲೋಟ ಲೇ ಜಾತೆ, ಕೆಲವರು ಚಿಕ್ಕ ಚಿಕ್ಕ ಲೋಟದಲ್ಲಿ ಗಂಗಾ ಸ್ನಾನ ಮಾಡಿ ಗಂಗಾ ನೀರು ಅಂತೇಳಿ ತೊಗೊಂಡು ಹೋಗ್ತಾರೆ. ರೋಜ್ ಏಕ್ ಏಕ್ ಬೂಂದ್ ಮಟ್ಕೆ के अंदर डाल समझ ಗಂಗಾ ಜಲ್ ಸಮಜ ಪೀತೆ. ಮನೇಲಿ ಇಟ್ಕೊಂಡಿರ್ತಾರೆ ದೇವ್ರ ಪೂಜೆ ರೂಮ್ನಲ್ಲಿ ಗಂಗಾ ಲೋಟ ಅಥವಾ ಗಂಗಾ ತಂಬಿಗೆ, ಅದರಿಂದ ಒಂದೊಂದು ಡ್ರಾಪ್ ಹಾಕ್ಕೊಂಡು ಏನು ಮಾಡ್ತಾ ಇರ್ತಾರೆ, ಅದರಲ್ಲಿ ನೀರು ಗಂಗಾ ನೀರು ಅಂತ ತಿಳ್ಕೊಂಡು ಕುಡಿತಾರೆ. फिर मांगते रहते हैं, अब यह सारा पानी पहाड़ों से ही आता है. ಇಷ್ಟೆಲ್ಲ ನೀರು ಬೆಟ್ಟ ಗುಡ್ಡಗಳಿಂದ ಬರುತ್ತೆ, ऊपर से भी पानी गिरते हैं, ಮೇಲಿಂದನೂ ಬೀಳುತ್ತೆ. आजकल देखो मकान भी कितने ऊंचे 100 मंजिल तक बनाते रहते. ಇವತ್ತಿನ ಕಾಲದಲ್ಲಿ ಮನೆಗಳನ್ನು ಎಷ್ಟೊಂದು ಕಟ್ತಾ ಇರ್ತಾರೆ, ನೂರಾರು ಅಂತಸ್ತು ಮನೆಗಳು ಕಟ್ತಾ ಇರ್ತಾರೆ. ಸತ್ಯುಗ ಮೇ ತೋ ಐಸಾ ನಹೀ ಹೋಂಗೆ, ಸತ್ಯುಗದಲ್ಲಿ ನೂರಾರು ಅಂತಸ್ತು ಮನೆಗಳು ಇರೋದೇ ಇಲ್ಲ ಅಂತ. यहाँ तो तुमको जमीन इतनी मिलती है बात मत पूछो. ಸತ್ಯುಗದಲ್ಲಿ ನಿಮ್ಗೆ ಇಷ್ಟೋ ಜಮೀನ್ ಇರುತ್ತೆ, ಮಾತೇ ಕೇಳಬೇಡಿ. ಯಹ ರಹನೆ ಕೆ ಲಿಯೆ ಜಮೀನ್ ನಹಿ ಹೈ, ಈ ಒಂದು ಕಲಿಯುಗದಲ್ಲಿ ಲಾಸ್ಟಲ್ಲಿ ಇರ್ಲಿಕ್ಕೆ ಮನೆಗಳೇ ಇಲ್ಲ, ಜಮೀನೇ ಇಲ್ಲ. ತಬ್ ಇತನೆ ಮಂಜಿಲ್ ಬನಾತೆ ಹೈ, ಯಾ ಅನಾಜ್ ಬಿ ಅತಾಹ ಪೈದಾ ಹೋತಾ. ಅದರಿಂದ ಎಷ್ಟು ದೊಡ್ಡ ದೊಡ್ಡ ಅಂತಸ್ತು ಮನೆಗಳು ಕಟ್ತಾ ಇರ್ತಾರೆ, ಅಲ್ಲಿ ದವಸ ಧಾನ್ಯ ಬೇಕಾದಷ್ಟಿರುತ್ತೆ. ಜೈಸೆ ಅಮೇರಿಕಾ ಮೇ ಬಹುತ್ ಅನಾಜ್ ಹೋತಾ ಹೈ ತೋ ಜಲಾ ದೇತೆ ಹೈ. ಈಗ ಅಮೇರಿಕಾದಲ್ಲಿ ತುಂಬ ಜಾಸ್ತಿ ಬೆಳೆದು ಬಿಡ್ತಾರೆ, ರೈತರಿಗೆ ಸರಿಯಾಗಿ ರೇಟ್ ಸಿಕ್ಕಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ಎಲ್ಲ ಸುಟ್ಟು ಹಾಕ್ಬಿಡ್ತಾರೆ, ಇಲ್ಲ ನೀರಲ್ಲಿ ಮೀನುಗಳಿಗೆಲ್ಲ ಹಾಕ್ಬಿಡ್ತಾರೆ. ನೀವು ಚಿಕ್ಕವರಾಗಿದ್ದಾಗ ನೋಡಿರ್ಬೋದು, ಕೇರ್ ಅಂತ ಬರ್ತಾ ಇತ್ತು ಅಮೇರಿಕಾದಿಂದ, ಆಯಿಲ್ ಟಿನ್ಸು ಮತ್ತು ಮೂಟೆ ಗೋಧಿ ಬರ್ತಾ ಇತ್ತು. ಭಾಳ ಟೇಸ್ಟಿಯಾಗಿರ್ತಾ ಇತ್ತು. ಯತ್ ಅಮರ್ಲೋಕ ಹೈ, ಆದ ಕಲ್ಪ ತುಮ್ ಸುಖ ಮೇರಾತೆ. ಸತ್ಯುಗ ಅಮರ್ಲೋಕ ಆಗಿದೆ, ಅಲ್ಲಿ ನೀವು ಭಾಳಷ್ಟು ಸುಖವಾಗಿರ್ತೀರ. ಕಾಲ್ ಅಂದರ್ ಗುಸ್ ನ ಸಕೆ, ಅಲ್ಲಿ ಸಾವು ಬಂದು ಯಾರನ್ನ ಏನು ಮಾಡೋದಿಲ್ಲ, ಅಟ್ಯಾಕ್ ಮಾಡಲ್ಲ. ಇಸ್ ಪರ್ ಏಕ್ ಕಥಾ ಭಿ ಹೈ, ಯ ಬೇಹದ್ ಕಿ ಬಾತ್. ಇದರ ಮೇಲೂ ಒಂದು ಸ್ಟೋರಿ ಇದೆ, ಇದು ಬೇಹದ್ದಿನ ವಿಚಾರ. ಬೇಹದ್ ಕಿ ಬಾತೋನ್ ಸೆ ಫಿರ್ ಹದ್ ಕಿ ಕಥಾಯ ಬೈಟ್ ಸುನಾಯ್. ಬೇಹದ್ದಿನ ಮಾತುಗಳಲ್ಲಿ ಮತ್ತೇನು ಮಾಡಿದ್ದಾರೆ, ಹದ್ದಿನ ಕಥೆಗಳನ್ನು ಕೂತ್ಕೊಂಡು ಮಾಡಿದ್ದಾರೆ. ಗ್ರಂಥ ಪೇಲೆ ಇತನಾ ಛೋಟಾ ತಾ, ಅಬ್ ತೋ ಕಿತನಾ ಬಡಾ ಕರ್ ದಿಯಾ. ಗ್ರಂಥಗಳು ಚಿಕ್ಕದಾಗಿತ್ತು ಮೊದಲು, ಇವಾಗ ಎಷ್ಟು ದೊಡ್ಡದು ಮಾಡಿಬಿಟ್ಟಿದ್ದಾರೆ. ಶಿವ ಬಾಬಾ ಕಿತನಾ ಛೋಟಾ ಹೈ, ಉನ್ಕಿ ಭಿ ಕಿತನಿ ಬಡಿ ಮಹಿಮಾ ಬನಾ ದಿಯಾ. ಶಿವ ಬಾಬಾ ಎಷ್ಟು ಸೂಕ್ಷ್ಮ ಇದ್ದಾರೆ, ಮಹಿಮೆಗಳು ಎಷ್ಟೊಂದು ಮಾಡಿದ್ದಾರೆ. बुद्ध के चित्र, पांडवों का चित्र बड़े बड़े लंबे लंबे बनाते रहते हैं. ಬುದ್ಧನ ಚಿತ್ರ ಮತ್ತು ದೊಡ್ಡವ್ರದ್ದೆಲ್ಲ ಚಿತ್ರಗಳು ದೊಡ್ಡ ಪಾಂಡವ್ರದ್ದು ಎಲ್ಲ ಮಾಡ್ತಾರೆ. ಐಸಾ ತೋ ಕೊಯ್ ಹೋತಾ ನಹಿ, ಅಷ್ಟೊಂದು ಎತ್ತರಕ್ಕೆ ಯಾರು ಇರೋಕ್ಕೆ ಸಾಧ್ಯ ಇಲ್ಲ ಅಂತ.
तुम बच्चों को तो या ಏಮ್ ಆಬ್ಜೆಕ್ಟ್ ಚಿತ್ರ ಗರ್ ಗರ್ ಮೇ ರಖನಾ ಚಾಹಿಯೆ. ನಿಮಗೆ ಈ ಗುರಿ ಆಗ್ಬೋದು, ಉದ್ದೇಶ ಆಗ್ಬೋದು, ಮನೆ ಮನೆಯಲ್ಲೂ ಬರೆದಿಡಬೇಕು. ಹಮ್ ಪಡ್ಕರ್ ಯಹ ಬನ್ ರಹೆ ಫಿರ್ ರೋನಾ ತೋಡಿ चाहिए. ನಾವು ಓದ್ಬಿಟ್ಟು ಈ ರೀತಿ ಆಗ್ತಾ ಇದ್ದೀವಿ, ಅಳಬಾರ್ದು. ಜೋ ರೋತೆ ಹೇ ವ ಖೋತೆ ಹೇ. ಯಾರು ಅಳ್ತಾರೆ ಅವ್ರೇನು ಮಾಡ್ತಾರೆ, ಕಳ್ಕೊಳ್ತಾರೆ. ದೇಹಾಭಿಮಾನ ಮೇ ಆ ಜಾತೆ ಹೇ. ದೇಹಾಭಿಮಾನದಲ್ಲಿ ಬಂದ್ಬಿಡ್ತಾರಲ್ವಾ. ತುಮ್ ಬಚ್ಚೋं को ಆತ್ಮಾಭಿಮಾನಿ ಬನ್ನ ಇಸ್ಮೇ ಹಿ ಮೆಹನತ್ ಲಗ್ತಿ. ತಾವು ಮಕ್ಕಳು ಆತ್ಮಾಭಿಮಾನಿಗಳಾಗಬೇಕಾಗಿದೆ, ಇದರಲ್ಲೇ ಮಕ್ಕಳಿಗೆ ಪರಿಶ್ರಮ ಆಗುತ್ತೆ. ಆತ್ಮಾಭಿಮಾನಿ ಬನ್ನೆ ಸೇ ಹಿ ಖುಷಿ ಕಾ ಪಾರ ಚढ़ता है. ಆತ್ಮಾಭಿಮಾನಿಗಳಾಗಿದ್ದಾಗ ನಿಮಗೆ ಖುಷಿ ಕೂಡ ಏನಾಗುತ್ತೆ, ಹೆಚ್ಚುತ್ತೆ. ಮೀಠಾ ಬಾಬಾ ಯಾದ್ ಆತಾ ಹೈ ಬಾಬಾ ಸೇ ಹಮ್ ಸ್ವರ್ಗ ಕಾ ವರ್ಷ ಲೇ ರಹಿ. ಮಧುರ ತಂದೆಯ ನೆನಪು ಬರ್ತಾ ಇದೆ, ನಾವೀಗ ಸ್ವರ್ಗದ ಆಸ್ತಿಯನ್ನು ತಗೊತಾ ಇದ್ದೀವಿ. ಬಾಬಾ ಹಮ್ಕೋ ಇಸ್ ಭಾಗ್ಯಶಾಲಿ ರಥ್ ಮೇ ಆಕರ್ ಪಡಾತೆ. ಶಿವ ಬಾಬಾ ಬಂದು ಈ ಭಾಗ್ಯಶಾಲಿ ರಥದಲ್ಲಿ ಬಂದು ಏನು ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ವಿದ್ಯೆನ ಓದಿಸ್ತಾ ಇದ್ದಾರೆ. ರಾತ್ ದಿನ್ ಬಾಬಾ ಬಾಬಾ ಯಾದ್ ಕರ್ತೆ ರಹೋ. ಹಗಲು ರಾತ್ರಿ ಬಾಬಾ ಬಾಬಾ ಅಂತ ಏನು ಮಾಡ್ತಾ ಇರಿ, ನೆನಪು ಮಾಡ್ತಾ ಇರಿ. ತುಮ್ ಆಧಾ ಕಲ್ಪಕ್ಕೆ ಆಶಿಕ್ ಹೋ, ಭಕ್ತ ಭಗವಾನ್ ಕೋ ಯಾದ್ ಕರ್ತೆ. ನೀವು ಅರ್ಧ ಕಲ್ಪದಿಂದ ಕರಿತಾ ಬಂದಿರೋಂಥವ್ರು ಭಕ್ತರು ಭಗವಂತನ ನೆನಪು ಮಾಡ್ತಾರೆ. ಭಕ್ತಿ ಹೇ ಅನೇಕ ಜ್ಞಾನ ಮೇ ಸಬ್ ಏಕ್ ಬಾಪ್ ಕೋ ಯಾದ್ ಕರ್. ಭಕ್ತಿನಲ್ಲಿ ಅನೇಕರಿದ್ದಾರೆ, ಜ್ಞಾನದಲ್ಲಿ ಎಲ್ಲರೂ ಒಬ್ಬರೊಬ್ಬರು ನೆನಪು ಮಾಡ್ತಾ ಇರ್ತಾರೆ ತಂದೆನ. ವಹಿ ಸಬ್ಕಾ ಬಾಪ. ಶಿವ ಬಾಬಾ ಒಬ್ಬರೇ ಎಲ್ಲರಿಗೂ ತಂದೆ. ಜ್ಞಾನ ಸಾಗರ್ ಬಾಬಾ ತುಮಕೋ ಪಡಾತೆ. ಜ್ಞಾನಸಾಗರ ತಂದೆ ಬಂದು ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ, ಓದಿಸ್ತಾ ಇದ್ದಾರೆ. ತುಮ್ ಬಚ್ಚೋं को ರೋಮಾಂಚ್ ಕಡೆ ಹೋ ಜಾನೆ ಚಾಹಿಯೆ. ನೀವು ಮಕ್ಕಳಿಗೆ ಏನಾಗಬೇಕಾಗಿದೆ, ಮೈ ರೋಮಾಂಚನ ಆಗಬೇಕು. ಬಾಬಾ कहते सबसे ಜಾಸ್ತಿ ತೂಫಾನ್ ತೋ ಮುझे आता है क्योंकि मैं सबसे आगे हूँ. ಎಲ್ಲದಕ್ಕಿಂತ ಹೆಚ್ಚು ಬಿರುಗಾಳಿಗಳು ಎಲ್ಲಿ ಬರುತ್ತೆ, ನನ್ನ ಎದುರುಗಡೆ ಬರುತ್ತೆ. ಯಾಕೆಂದರೆ ನಾನು ಫ್ರಂಟಲ್ಲಿ ಇದ್ದೀನಿ ಅಂತ ಬ್ರಹ್ಮ ಬಾಬಾ ಹೇಳ್ತಾರೆ. बच्चों के पास कितने आते होंगे, मूंझते होंगे, अनेक प्रकार के तूफान आते हैं जो अज्ञान काल में कभी किसी को आते ही नहीं होंगे, वह भी आते हैं. ನೋಡಿ, ಮಕ್ಕಳ ಎದುರುಗಡೆ ಎಷ್ಟು ಮಾಯೆ ಬರ್ಬೋದು, ನನ್ನ ಎದುರುಗಡೆನೇ ಎಷ್ಟು ಜೋರಾಗಿ ಬರುತ್ತೆ ಮಾಯೆ ಅಂತ ಬ್ರಹ್ಮ ಬಾಬಾ ತಮ್ಮ ಅನುಭವ ಹಂಚ್ಕೊತಾ ಇದ್ದಾರೆ. ಎಂದು ಕೂಡ ಅಜ್ಞಾನ ಕಾಲದಲ್ಲಿದ್ದಾಗ ನನಗೂ ಇವೆಲ್ಲ ಯಾವುದೂ ಬರ್ತಾ ಇರಲಿಲ್ಲ. ಇವಾಗ ಜ್ಞಾನಕ್ಕೆ ಬಂದ ಮೇಲೆ ಎಲ್ಲ ಬರ್ತಾ ಇದ್ದಾವೆ. ನಹಿ ತೋ ಮೈ ಬಚ್ಚೋं को ಸಮಜಾವು ಕೈಸೆ. ನನ್ನ ಎದುರುಗಡೆ ಫಸ್ಟ್ ಮಾಯೆ ಪೇಪರ್ಗಳು ಬರ್ತವೆ, ಆಮೇಲೆ ನಾನು ನಿಮಗೆ ಮಾಯೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದರೆ ಮಾಯಾವಿ ವಿಚಾರಗಳು ಏನೆಲ್ಲ ಹೇಳ್ತಾರೆ ಅದು ಬ್ರಹ್ಮ ಬಾಬಾ ತಮ್ಮ ಅನುಭವ ಹೇಳ್ತಾರೆ. ಶಿವ ಬಾಬಾ ಮಾಯೇನೂ ಇಲ್ಲ, ಮಾಯಾಜೀತೂ ಇಲ್ಲ. ಮಾಯಾಜೀತ ಆಗೋದು ಬ್ರಹ್ಮ ಬಾಬಾ. ಅವರು ಮಾಯಾಜೀತ್ ಬಗ್ಗೆ ಮುರಳಿ ಹೇಳೋದು. ಅದರಿಂದ ಮುರಳಿನಲ್ಲಿ ಎರಡರದ್ದು ವಾಕ್ಯ ಇರುತ್ತೆ. ಶಿವ ಬಾಬಾ ಅವ್ರದ್ದು ವಾಕ್ಯಗಳಿರ್ತವೆ, ಬ್ರಹ್ಮ ಬಾಬಾ ಅವ್ರ ವಾಕ್ಯಗಳು ಇರ್ತವೆ, ಅನುಭವದ್ದು ಇರುತ್ತೆ. यह तो है फ्रंट में रुस्तुम है, माया भी रुस्तुम से रुस्तुम होकर लड़ती है. ಬ್ರಹ್ಮ ಬಾಬಾ ಅವರು ಎದುರುಗಡೆ ಇದ್ದಾರೆ, ಮಾಯೇನೂ ಕೂಡ ಗಟ್ಟಿಗರ ಜೊತೆಯಲ್ಲಿ ಗಟ್ಟಿಯಾಗಿ ಫೈಟ್ ಮಾಡುತ್ತೆ. ಮಲ್ಲ ಯುದ್ಧ ಮೇ ಸಬ್ ಏಕ್ ಜೈಸಾ ನಹೀ ಹೋತೆ. ಮಲ್ಲ ಯುದ್ಧದಲ್ಲಿ ಎಲ್ಲರೂ ಒಂದೇ ಥರ ಏನು ಮಾಡೋದಿಲ್ಲ, ಇರೋದಿಲ್ಲ. ಫಸ್ಟ್ ಸೆಕೆಂಡ್ ಥರ್ಡ್ ಗ್ರೇಡ್ ಹೋತಾ ಹೈ. ಮೊದಲನೇ ಗ್ರೇಡು, ಸೆಕೆಂಡ್ ಗ್ರೇಡು, ಥರ್ಡ್ ಗ್ರೇಡು ಇರುತ್ತೆ. बाबा के पास सबसे जास्ती तूफान आते, इसलिए बाबा कहते हैं इन तूफानों से डरो नहीं. ಬ್ರಹ್ಮ ಬಾಬಾ ಎದುರುಗಡೆ ಭಾಳಷ್ಟು ಬಿರುಗಾಳಿಗಳು ಬರ್ತವೆ. ಅದರಿಂದ ತಂದೆ ಹೇಳ್ತಾರೆ, ಈ ಒಂದು ಬಿರುಗಾಳಿಗಳಲ್ಲಿ ಹೆದರ್ಕೋಬೇಡಿ. ಸಿರ್ಫ್ ಕರ್ಮೇಂದ್ರಿಯೋನ್ಸೆ ಕೊಯ್ ವಿಕರ್ಮ್ ನಹಿ ಕರೋ. ಕರ್ಮೇಂದ್ರಿಯಗಳಿಂದ ನೀವು ಪಾಪಗಳು ಮಾಡಕ್ಕೆ ಹೋಗಬೇಡಿ. ಕೊಯ್ ಕೇತೆ ಹೇ ಜ್ಞಾನ ಮೇ ಆಯಾ ತೋ ಯಾ ಹೋತಾ ಹೈ ಕ್ಯೂ. ಜ್ಞಾನದಲ್ಲಿ ಬಂದಮೇಲೆ ಹಿಂಗೆ ಯಾಕಾಗುತ್ತೆ, ಇಸ್ಮೇ ತೋ ಜ್ಞಾನ ನಹಿ ಲೇತೆ ತೋ ಅಚ್ಚಾ ಹೈ. ಕೆಲವ್ರು ಹೇಳ್ಬಿಡ್ತಾರೆ, ಈ ಜ್ಞಾನಕ್ಕೆ ಬರಲಿಲ್ಲ ಅಂದರೆ ಎಷ್ಟೋ ಚೆನ್ನಾಗಿರ್ತಿತ್ತು, ಇವೆಲ್ಲ ಯಾಕಪ್ಪ ಟೆನ್ಷನ್ಗಳು, ಯಾಕಪ್ಪ ಈ ಮಾಯೆಗಳು, ಯಾಕಪ್ಪ ಈ ಬಿರುಗಾಳಿಗಳು ಅಂತ ಕೆಲವರು ಹೇಳ್ತಾರೆ. ಬಾಬಾ ಹೇಳ್ತಾರೆ, ನೀವು ಮೊದಲು ಯುದ್ಧ ಮೈದಾನದಲ್ಲಿರಲಿಲ್ಲ, ಇವಾಗ ನೀವು ಯುದ್ಧ ಮೈದಾನದಲ್ಲಿದ್ದೀರಿ. ಮಾಯಾ ಗೆಲ್ಲಬೇಕು, ಮಾಯಾಜೀತರಾಗಬೇಕು, ಅದಕ್ಕೆ ಹೆದರ್ಕೋಬೇಡಿ. ಸಂಕಲ್ಪ ಮೇ ಬಿ ನಹಿ ಆತೆ. ಅರೆ ಯಾತೋ ಯುದ್ಧ ಏನ, ಇದು ಯುದ್ಧ ಆಗಿದೆ ಅಲ್ವಾ. ಸ್ತ್ರೀ ಕೆ ಸಾಮನೆ ಓತೆ ಬಿ ಪವಿತ್ರ ದೃಷ್ಟಿ ರಹೆ, ಸಮಜ್ನಾ ಹೇ ಶಿವ ಬಾಬಾ ಕಾ ಬಚ್ಚೆ ಹಮ್ ಬಾಯಿ ಬಾಯಿ ಹೇ. ಸ್ತ್ರೀ ಎದುರುಗಡೆ ಇದ್ದರೂ ಕೂಡ ತಿಳ್ಕೋಬೇಕಾಗಿದೆ, ನಾವೆಲ್ಲರೂ ಏನಾಗಿದ್ದೀವಿ, ಆತ್ಮಗಳಾಗಿದ್ದೀವಿ, ನಾವೆಲ್ಲ ಸಹೋದರ ಸಹೋದರಿಯರಾಗಿದ್ದೀವಿ ಅನ್ನೋದೇ ಭಾವನೆಗಳನ್ನು ಇಟ್ಕೊಳ್ಳಿ.
फिर ಪ್ರಜಾಪಿತ ಬ್ರಹ್ಮ की संतान होने से ಬಾಯಿ बहन हो गए. ಪರಂಧಾಮದಲ್ಲಿದ್ದಾಗ ಶಿವಬಾಬನ ಮಕ್ಕಳಾಗಿದ್ದಾಗ ಸೋದರಾತ್ಮಗಳು, ಅಲ್ಲಿ ಬಿಂದು ಬಿಂದು ತಾನೆ, ಶರೀರ ಇಲ್ವಲ್ಲ, ಅದರಿಂದ ಅಲ್ಲೇನಾಗಿದ್ವಿ, ಆತ್ಮಗಳು ಬಿಂದು ಬಿಂದುಗಳು. ಇಲ್ಲಿಗೆ ಬಂದಮೇಲೆ ಪ್ರಜಾಪಿತ ಬ್ರಹ್ಮನ ಜ್ಞಾನಕ್ಕೆ ಬಂದಮೇಲೆ, ಬ್ರಹ್ಮನ ಮಕ್ಕಳಾದ್ಮೇಲೆ ಸೋದರ ಸೋದರಿಯರು. ಈಗ ಇಲ್ಲಿ ಅಕ್ಕವ್ರೆ ಅಂತ ಯಾಕೆ ಹೇಳೋದು, ಅಣ್ಣವ್ರೆ ಅಂತ ಹೇಳೋದು ಯಾಕೆ, ಇದೇ ಭಾವನೆಗಳನ್ನು ಕ್ರಿಯೇಟ್ ಮಾಡೋಕ್ಕೆ ಈ ಥರ ಹೇಳೋವಂಥದ್ದು. ಬಾಬಾ ಹೇಳ್ತಿದ್ದಾರೆ, ಫಿರ್ ವಿಕಾರ ಕಹಾ ಸೆ, ಸೋದರ ಆತ್ಮಗಳು ಅಂತ ಅಂದಮೇಲೆ, ಸೋದರ ಸೋದರಿಯರು ಅಂದಮೇಲೆ ವರ್ಷನೇ ಇಲ್ವಲ್ಲ, ವಿಕಾರ ದೃಷ್ಟಿಯಲ್ಲಿಂದ ಬಂತು. ब्राह्मण है ऊंची छोटी जो भी फिर देवता बनते हैं, हम बहन भाई हैं. ಬ್ರಾಹ್ಮಣರು ಜುಟ್ಟು ಸಮಾನ, ಯಾರೆಲ್ಲ ನಂತರ ದೇವತೆಗಳಾಗ್ತಾರೆ, ನಾವು ಸೋದರ ಸೋದರಿಯರು. ಏಕ್ ಬಾಪ್ಗೆ ಬಚ್ಚೆ ಕುಮಾರ್ ಕುಮಾರಿ, ಒಬ್ಬ ತಂದೆಯ ಮಕ್ಕಳು ನಾವೆಲ್ಲ ಕುಮಾರರು ಮತ್ತು ಕುಮಾರಿಗಳು. ಅಗರ್ ದೋನೋ ಕುಮಾರ್ ಕುಮಾರಿ ಹೋಕರ್ ನಹಿ ರಹತೆ ತೋ ಜಗಳ ಹೋ ಜಾತೆ. ಒಂದು ವೇಳೆ ಇಬ್ರು ಕುಮಾರ ಕುಮಾರಿ ಆಗಿಲ್ಲ ಅಂದ್ರೆ ಜಗಳ ಆಗುತ್ತೆ. ಅಬಲಾ ಪರ್ ಅತ್ಯಾಚಾರ ಹೋತಾ ಹೈ, ಪುರುಷ ಭಿ ಲಿಖತೆ ಹಮಾರೆ ಸ್ತ್ರೀ ಕೆ ಜೈಸೆ ತೂ ಪೂತ್ನಿ ಹೈ. ಕೆಲವ್ರ ಮನೆಯಲ್ಲಿ ಅಣ್ಣಂದ್ರ ಜ್ಞಾನಕ್ಕೆ ಬಂದಿರೋದಿಲ್ಲ, ಹಿಂಸೆ ಕೊಡ್ತಾ ಇರ್ತಾರೆ, ಅತ್ಯಾಚಾರಗಳಾಗಿ ಹೋಗ್ಬಿಡುತ್ತೆ. ಆಮೇಲೆ ಕೆಲವ್ರ ಮನೆಗಳಲ್ಲಿ ಪುರುಷರು ಜ್ಞಾನಕ್ಕೆ ಬರ್ತಾರೆ, ಸ್ತ್ರೀ ಜ್ಞಾನಕ್ಕೆ ಬರೋದಿಲ್ಲ, ಅವರು ಪೂತನಿಯಾಗಿ ಕಾಡ್ತಾ ಇರ್ತಾರೆ. ಅಂದರೆ ಯಾರನ್ನ, ಪತಿನ ಜ್ಞಾನಕ್ಕೆ ಹೋಗ್ಬೇಡ ಅಂತ ಹೇಳಿ ಹಿಂಸೆ ಕೊಡ್ತಾ ಇರ್ತಾರೆ. ಇವ್ರದೇ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರಗಳಿರೋದು. ದುಶ್ಯಾಸನದೆಲ್ಲ ತೋರಿಸ್ತಾರಲ್ಲ, ವಸ್ತ್ರಾಪರಣ ಇದೆಲ್ಲ ಸಂಗಮ ಯುಗದ್ದೇನೆ. ಯಾರು ಬಾಬಾ ಅವ್ರ ಜ್ಞಾನಕ್ಕೆ ಬಂದು ಪಕ್ಕಾ ಜ್ಞಾನದಲ್ಲಿ ಇರಬೇಕು ಅಂತ ಆಸೆ ಪಡ್ತಾರೆ, ಅವರೇನೆ ಯಾರು ಯಾರು ದ್ರೌಪದಿ. ಇಲ್ಲಿ ಪೂಜೆ ನಡೆಯಲ್ವಾ ದ್ರೌಪದಮ್ಮಂದು? ಕರ್ಗ ದೇವಸ್ಥಾನದಲ್ಲಿ ಪೂಜೆ ಯಾರಿಗೆ ನಡೆಯೋದು? ದ್ರೌಪದಿ. ಯಾರು ದ್ರೌಪದಿ? ಯಾರು ಜ್ಞಾನಕ್ಕೆ ಬಂದು ಪಕ್ಕಾ ಜ್ಞಾನದಲ್ಲಿ ಉಳ್ಕೋಬೇಕು ಅಂತ ಯಾರು ಆಸೆ ಪಡ್ತಾರೆ ಅವರೇ ದ್ರೌಪದಿ. ಅವ್ರಿಗೆ ಹಿಂಸೆ ಕೊಡ್ತಾರಲ್ಲ ಅವರೇ ದುಶ್ಯಾಸನ. ನಮ್ದೇ ಸ್ಟೋರೀಸ್ ಅದೆಲ್ಲ, ಸಂಗಮ ಯುಗದ್ದೇ ಯಾದ್ಗಾರ್. ಮತ್ತೆ ಜ್ಞಾನಕ್ಕೆ ಬಂದಿರ್ತಾರೆ ಅಣ್ಣಂದ್ರು, ಅವ್ರಿಗೆ ಹಿಂಸೆ ಕೊಡ್ತಾ ಇರ್ತಾರೆ, ಅವ್ರಿಗೆ ಪೂತ್ನಿ ಅಂತ ಶಾಸ್ತ್ರಗಳಲ್ಲಿ ಬರ್ದಿದಾರಲ್ಲ ಕಥೆಗಳಲ್ಲಿ, ಅದು ಯಾರ್ದು? ಸಂಗಮ ಯುಗದ್ದೇನೆ ಯಾದ್ಗಾರ್. यही बड़ी मेहनत है, जवानों को तो बहुत मेहनत होता है. और जो गंधर्व विवाह कर इकट्ठा रहते, कमाल है उनका. ಇದೇ ಕಷ್ಟ ಇರೋದು ಜ್ಞಾನ ಮಾರ್ಗದಲ್ಲಿ. ಯುವಕರಿಗೆ ತುಂಬ ಕಷ್ಟ ಆಗುತ್ತೆ. ಕೆಲವರು ಗಂಧರ್ವ ವಿವಾಹ ಮಾಡಿಕೊಂಡು ಒಟ್ಟಿಗೆ ಇದ್ರೂ ಕೂಡ ಪವಿತ್ರವಾದಂಥ ಜೀವನ ಮಾಡ್ತಾ ಇರ್ತಾರೆ. ಕಮಾಲ್ ಅವ್ರದ್ದು. ಉನೋಂಕ ಬಹುತ್ ವಂಚ ಪದ ಹೋ ಸಕ್ತಾ ಹೈ. ಈ ರೀತಿ ಸಾಧನೆ ಯಾರು ಮಾಡ್ತಾರೆ ಅವ್ರಿಗೆ ಒಳ್ಳೆ ಪದವಿ ಸಿಗುತ್ತೆ ಅಂತ ಯಜ್ಞದಲ್ಲಿ ಅಂಥವ್ರದ್ದೆಲ್ಲ ಹಿಸ್ಟ್ರಿ ಇದೆ. ಡೆಲ್ಲಿನಲ್ಲಿ ಲಕ್ಷ್ಮಣ ಬಾಯಿ ಅಂತ ಇದ್ರು, ಅವರು ಕೂಡ ವಿವಾಹ ಆಗಿ ಪವಿತ್ರ ಜೀವನ ಮಾಡಿದ್ದಾರೆ. ಬಾಂಬೆನಲ್ಲಿ ರಮೇಶ್ ಬಾಯಿ ಅಂತ ಇದ್ರು, ಈ ಸಂಸ್ಥೆಗೆ ಟ್ರಸ್ಟಿ ಇದ್ರಲ್ಲ, ವರ್ಲ್ಡ್ ರಿನ್ಯೂವಲ್ ಸ್ಪಿರಿಚುವಲ್ ಟ್ರಸ್ಟ್ಗೆ, ಅವರು ಕೂಡ ಪವಿತ್ರ ಜೀವನ ಮಾಡ್ತಾ ಇದ್ರು. ಈ ಥರ 7-8 ಯುಗಲ್ಸ್ ಬಾಬಾ ಅವರೇ ವಿವಾಹ ಮಾಡಿಸಿದ್ದಾರೆ. ಸಾಕಾರ್ ಬಾಬಾ ಅವರೆಲ್ಲ ಪವಿತ್ರ ಜೀವನ ಮಾಡಿ ಆ ಥರ ಎಕ್ಸಾಂಪಲ್ಸ್ ಇದ್ದಾರೆ ಯಜ್ಞದಲ್ಲಿ. ಪರಂತು ಅಬ್ ಐಸಾ ಅವಸ್ಥಾ ಧಾರಣ ಕರೆ. ಒಳ್ಳೆ ಪದವಿಗೆ ಹೋಗ್ಬೇಕು ಅಂದ್ರೆ ಆ ಥರ ಆತ್ಮದೃಷ್ಟಿಯಲ್ಲಿರುವಂಥ ಪುರುಷಾರ್ಥವನ್ನು ಮಾಡಬೇಕಾಗುತ್ತೆ. ಪರಂತು ಜಬ್ ಐಸಿ ಅವಸ್ಥಾ ಧಾರಣ ಕರೆ ಜ್ಞಾನ ಮೇ ತೀಕೆ ಹೋ ಜಾಯೆ ಅಚ್ಚ. ಜ್ಞಾನದಲ್ಲಿ ಕೂಡ ತುಂಬ ಆಳವಾಗಿ ಹೋಗಬೇಕು ಅಂತ ಅವ್ರದ್ದು ಮಹಿಮೆ ಆಗುತ್ತೆ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಮುಖ್ಯವಾಗಿರೋ ಪಾಯಿಂಟ್ ಆಗಿದೆ. ಮಾಯಾಕ್ಕೆ ತೂಫಾನೊನ್ಸೆ ಡರ್ನಾ ವಾ ಮುಂಜ್ನಾ ನೈ. ಮಾಯೆ ಬಂತು ಅಂತೇಳಿ ಹೆದರ್ಕೋಬೇಡ್ರಿ. ಬಿರುಗಾಳಿಗಳು ಬರುತ್ತೆ ಹೋಗುತ್ತೆ. ಸಿರ್ಫ್ ಸ್ನಾನ್ ಧ್ಯಾನ್ ರಖನಾ ಹೇ, ಕರ್ಮೇಂದ್ರಿಯ ಸೆ ಕೋಯಿ ವಿಕರ್ಮ ನಾ ಹೋ. ಕೇವಲ ಅಟೆನ್ಷನ್ ಇಟ್ಕೊಳ್ಳಿ, ಕರ್ಮೇಂದ್ರಿಯಗಳಿಂದ ಪಾಪ ಕರ್ಮಗಳು ಆಗಬೇಡಿ. ಮಾಡೋದು ಬೇಡ, ಪಾಪ ಕರ್ಮ ಮಾಡೋದು ಬೇಡ. ಜ್ಞಾನ ಸಾಗರ್ ಬಾಬಾ ಹಮ್ಕೋ ಪಡಾತೆ ಇಸಿ ಖುಷಿ ಮೇ ರಹನಾ. ಶಿವ ಬಾಬಾ ಜ್ಞಾನ ಸಾಗರನೇ ಬಂದು ಓದಿಸ್ತಾ ಇದ್ದಾರೆ. ಇದೇ ನಶೆ ಖುಷಿನಲ್ಲಿದೆ. ಸತೋ ಪ್ರಧಾನ್ ಬನ್ನೆ ಕೆ ಲಿಯೆ ಆತ್ಮಾಭಿಮಾನಿ ಬನ್ನೆ ಕಾ ಮೆಹನತ್ ಕರ್ನಿ. ಪ್ಯೂರ್ ಆಗಬೇಕು, ಸತೋಪ್ರಧಾನ ಆಗಬೇಕು ಅಂದರೆ ಆತ್ಮಾಭಿಮಾನಿಗಳಾಗುವಂಥ ಕಷ್ಟಪಡಬೇಕು. ಜ್ಞಾನ ಕಾ ವಿಚಾರ ಸಾಗರ್ ಮಂಥನ್ ಕರ್ನಾ ಹೇ, ಯಾದಕಿ ಯಾತ್ರಾ ಮೇ ರಹನಾ. ಜ್ಞಾನದ ವಿಚಾರ ಸಾಗರ ಮಂಥನ ಮಾಡ್ತಾ ಇರಬೇಕು.
ಮತ್ತು ನೆನಪಿನ ಯಾತ್ರೆಯಲ್ಲಿ ಇರಬೇಕು ಅಂತಾರೆ. ಮತ್ತು ನೆನಪಿನ ಯಾತ್ರೆಯಲ್ಲೇ ಇರಬೇಕು. ವರದಾನ श्रेष्ठ पुरुषार्थ द्वारा फाइनल रिजल्ट में फर्स्ट नंबर लेने वाले उड़ता पंछी भव. ಶ್ರೇಷ್ಠ ಪುರುಷಾರ್ಥದಿಂದ ಫೈನಲ್ ರಿಸಲ್ಟ್ನಲ್ಲಿ ಮೊದಲನೇ ನಂಬರ್ ತೆಗೆದುಕೊಳ್ತಕ್ಕಂಥವ್ರು ಹಾರುವ ಪಕ್ಷಿಗಳು ಆಗಿರಿ. ಫೈನಲ್ ರಿಸಲ್ಟ್ ಮೇ ಫಸ್ಟ್ ನಂಬರ್ ಲೇನೆ ಕೆ ಲಿಯೆ, ಫೈನಲ್ ರಿಸಲ್ಟ್ನಲ್ಲಿ ಮೊದಲನೇ ನಂಬರ್ ತೆಗೆದುಕೊಳ್ಳೋಕ್ಕೋಸ್ಕರ ದಿಲ್ ಕೆ ಅವಿನಾಶಿ वैराग्य द्वारा बीती हुई बातों को संस्कार रूपी बीज को जला दो. ನೋಡಿ, ಫೈನಲ್ ಪೇಪರ್ನಲ್ಲಿ ರಿಸಲ್ಟ್ನಲ್ಲಿ ಮೊದಲನೇ ನಂಬರ್ ತೆಗೆದುಕೋಬೇಕು ಅಂದರೆ ಹೃದಯದ ಅವಿನಾಶಿ ವೈರಾಗ್ಯದಿಂದ ಕಳೆದೋಗಿರೋ ಮಾತುಗಳೇನಿದ್ದಾವೆ, ಸಂಸ್ಕಾರಗಳೆಂಬ ಬೀಜ ಏನಿದ್ದಾವೆ ಅದನ್ನು ಸುಟ್ಟಾಕಿ. ಅದನ್ನೇನು ಮಾಡಿ? ಸುಟ್ಟಾಕಿ. अमृत वेले से रात तक ईश्वरीय नियमों और मर्यादाओं का सदा पालन करने का व्रत ले लो. ಬೆಳಗ್ಗೆ ಅಮೃತ ವೇಳೆಯಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಕೂಡ ಈಶ್ವರಿಯ ನಿಯಮಗಳು ಮತ್ತು ಮರ್ಯಾದೆಗಳು ಏನು ಬಾಬಾ ಹಾಕ್ಕೊಟ್ಟಿದ್ದಾರೆ ಅದನ್ನು ಪಾಲನೆ ಮಾಡ್ತಕ್ಕಂಥ ವ್ರತ ತಗೊಳ್ಳಿ. ಅವ್ರ ಮನಸ ದ್ವಾರ, ವಾಣಿ ದ್ವಾರ ಯಾ ಸಂಬಂಧ ಸಂಪರ್ಕ ದ್ವಾರ ನಿರಂತರ ಮಹಾದಾನಿ ಬನ್ ಪುಣ್ಯಾತ್ಮ ಬನ್ ದಾನ ಪುಣ್ಯ ಕರ್ತೆ ರಹೋ. ಮತ್ತೆ ಮೂರನೇದಾಗಿ ಮನಸಾದಿಂದ, ವಾಣಿನಿಂದ, ಸಂಬಂಧ ಸಂಪರ್ಕದಿಂದ ನಿರಂತರವಾಗಿ ಮಹಾದಾನಿಗಳಾಗಿ ಪುಣ್ಯಾತ್ಮರಾಗಿ ದಾನ ಪುಣ್ಯ ಮಾಡ್ತಾ ಇರಿ. ದಾನ ಪುಣ್ಯ ಮಾಡ್ತಾ ಇರಿ. जब ऐसी श्रेष्ठ हाई जंप देने वाला पुरुषार्थ हो तब उड़ता पंछी बन फाइनल रिजल्ट में नंबर 1 बन सकेंगे. ಯಾವಾಗ ಈ ರೀತಿ ಹೈ ಜಂಪ್ ಕೊಡುವಂಥವ್ರಾಗಿರ್ತೀರಾ, ಪುರುಷಾರ್ಥ ಮಾಡುವಂಥವ್ರಾಗಿರ್ತೀರಾ, ಆಗ ಹಾರುವ ಪಕ್ಷಿಗಳಾಗಿ ಫೈನಲ್ ರಿಸಲ್ಟ್ನಲ್ಲಿ ನಂಬರ್ 1 ಆಗಬಹುದು. स्लोगन वृत्ति द्वारा वायुमंडल को पावरफुल बनाना यही लास्ट का पुरुषार्थ व सर्विस है. ವೃತ್ತಿಯಿಂದ ವಾಯುಮಂಡಲವನ್ನು ಶಕ್ತಿಶಾಲಿ ಮಾಡೋದೇ ಲಾಸ್ಟ್ ಪುರುಷಾರ್ಥ ಅಥವಾ ಸೇವೆ ಆಗಿದೆ. ಅಂದರೆ ಎಲ್ಲ ಕಡೆಯಲ್ಲಿ ವೈಬ್ರೇಷನ್ ಕೊಡಬೇಕೀಗ, ಎಲ್ಲ ಕಡೆಯಲ್ಲಿ ಆತ್ಮಗಳನ್ನು ಗಟ್ಟಿ ಮಾಡಬೇಕು, ವಾತಾವರಣನ ಗಟ್ಟಿ ಮಾಡಬೇಕು. ಏಕೆಂದರೆ ಈ ಕೊರೋನಾ ಬಂದ ಮೇಲೆ ಸಂಘಟನೆ ಮಾಡಲಿಕ್ಕೆ ಆಗ್ತಾ ಇಲ್ವಲ್ಲ, ಅದಕ್ಕೆ ವೃತ್ತಿಯಿಂದ ಸೇವೆ ಮಾಡಿ, ಮನಸ ಸೇವೆ ಮಾಡಿ ಅಂತ ಬಾಬಾ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಅಚ್ಚಾ, ಓಂ ಶಾಂತಿ.